ಶ್ರೀ ಗುರುಭ್ಯೋ ನಮಃ. ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರಿಗಾಗಿ ಪ್ರಸ್ತುತಪಡಿಸುತ್ತಿರುವ ಅತ್ಯಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಶ್ರೀಮದ್ ಭಗವದ್ಗೀತೆಯ ವಾಚನ ಮತ್ತು ಪ್ರವಚನ ಕಾರ್ಯಕ್ರಮ. 700 ಶ್ಲೋಕಗಳಲ್ಲಿ ಅಡಕವಾಗಿರುವಂಥದ್ದು ಶ್ರೀಮದ್ ಭಗವದ್ಗೀತೆ. ವೇದವ್ಯಾಸರು ಶ್ಲೋಕ ರೂಪದಲ್ಲಿ ಈ ಸಮಗ್ರವಾದ ಭಗವದ್ಗೀತೆಯನ್ನು ನಮಗಾಗಿ ನೀಡಿದ್ದಾರೆ. 700 ಶ್ಲೋಕಗಳು ಅತ್ಯಂತ ಉತ್ತಮವಾದ ಶ್ಲೋಕಗಳು. ಆದ್ದರಿಂದ ಯಾವ ಶ್ಲೋಕವನ್ನೂ ಬಿಡುವಂತೆ ಇಲ್ಲ. ಎಲ್ಲವೂ ಭಗವಾನ್ ಉವಾಚ ಆಗದೇ ಇರಬಹುದು ನಿಜ. 575 ಶ್ಲೋಕಗಳು ಭಗವಾನ್ ಉವಾಚ ಅಂತ ಇದೆ. 84 ಶ್ಲೋಕಗಳು ಅರ್ಜುನ ಉವಾಚ ಅಂತ ಇವೆ. 40 ಶ್ಲೋಕಗಳು ಸಂಜಯ ಉವಾಚ ಅಂತಿದೆ. ಧೃತರಾಷ್ಟ್ರ ಉವಾಚ ಅಂತ ಒಂದು ಶ್ಲೋಕ ಇದೆ. ಆದರೆ ಈ ಭಗವದ್ಗೀತೆಯನ್ನು ಶ್ಲೋಕ ರೂಪದಲ್ಲಿ ನಮಗೆ ಶ್ರೀಕೃಷ್ಣ ಹುಟ್ಟುವುದಕ್ಕಿಂತ 600 ವರ್ಷಗಳ ಪೂರ್ವದಲ್ಲೇ ಮಹಾಭಾರತವನ್ನು ರಚನೆ ಮಾಡಿದ ವೇದವ್ಯಾಸರು ಆ ಮಹಾಭಾರತದಲ್ಲೇ ಈ ಭಗವದ್ಗೀತೆಯನ್ನು ತಾವು ಮೊದಲೇ ಎಲ್ಲವನ್ನ ರಚನೆ ಮಾಡಿ ಕೊಟ್ಟಿದ್ದಾರೆ. ಆದ್ದರಿಂದ ಶ್ಲೋಕ ರೂಪದಲ್ಲಿ ಸಮಗ್ರವಾದ ಭಗವದ್ಗೀತೆಯನ್ನು ನೀಡಿದವರು ವೇದವ್ಯಾಸರು. ವೇದವ್ಯಾಸರು ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಆದ್ದರಿಂದ ಸಾಕ್ಷಾತ್ ವ್ಯಾಸಾಯ ವಿಷ್ಣುರೂಪಾಯ, ವಿಷ್ಣುವೇ ವೇದವ್ಯಾಸರು, ವೇದವ್ಯಾಸರೇ ಸಾಕ್ಷಾತ್ ವಿಷ್ಣು. ಆದ್ದರಿಂದ ವೇದವ್ಯಾಸರು ರಚನೆ ಮಾಡಿದ ಈ ಶ್ಲೋಕಗಳು ಎಲ್ಲವೂ ಭಗವಾನ್ ಉವಾಚವೇ ಆಗತ್ತೆ. ಆದ್ದರಿಂದ ಅರ್ಜುನ ಉವಾಚ ಇರ್ಬೋದು, ಸಂಜಯ ಉವಾಚ, ಧೃತರಾಷ್ಟ್ರ ಉವಾಚ, ಭಗವಾನ್ ಉವಾಚ ಎಲ್ಲವೂ ಭಗವಾನ್ ಶ್ರೀ ವೇದವ್ಯಾಸ ಉವಾಚ. ಆದ್ದರಿಂದ ಸಮಗ್ರ ಪಾರಾಯಣ ಮಾಡ್ತಾ ವಿಶೇಷವಾದ ಜ್ಞಾನ ಸಂಪತ್ತನ್ನು ನಾವು ಸಂಪಾದನೆ ಮಾಡಿಕೊಳ್ಳಬಹುದು. ಅದಕ್ಕೆ ಅನುಕೂಲವಾಗುವಂತೆ ಇಂಥ ಉತ್ತಮವಾದ ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿದ ದೊಡ್ಡ ಕೀರ್ತಿ ಅದು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿಗೆ ಅದು ಸಲ್ಲುತ್ತಾ ಇದೆ. ನಮ್ಮ ಮನೆಗಳಲ್ಲೇ ಕುಳಿತು ಭಗವದ್ಗೀತೆಯನ್ನು ಪಾರಾಯಣ ಮಾಡೋದು, ಜೊತೆಗೆ ಭಗವದ್ಗೀತೆಯ ವಿಶೇಷವಾದ ಪ್ರವಚನವನ್ನು ಆಲಿಸೋದು, ಇಂಥ ಒಂದು ಉತ್ತಮವಾದ ಒಂದು ಸೌಭಾಗ್ಯವನ್ನು, ಒಂದು ಸದವಕಾಶವನ್ನು ಒದಗಿಸಿಕೊಟ್ಟ ಆ ವೆಂಕಟೇಶ್ವರ ಭಕ್ತಿ ವಾಹಿನಿಗೆ, ಅದರ ಮೂಲ ಪ್ರೇರಕನಾಗಿ ಇದೆಲ್ಲವನ್ನು ನಿಯಂತ್ರಣ ಮಾಡುವ ಶ್ರೀನಿವಾಸನ ಪಾದಾರವಿಂದಗಳಿಗೆ ಸಾಷ್ಟಾತ್ ಪ್ರಣಾಮವನ್ನು ನಾವು ಸಲ್ಲಿಸಬೇಕು. ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ಭಗವದ್ಗೀತೆಯ 18ನೇ ಅಧ್ಯಾಯವನ್ನು ತಲುಪಿದ್ದೇವೆ. 18ನೇ ಅಧ್ಯಾಯದ ಪ್ರವಚನವನ್ನೂ ಆಲಿಸೋಣ, ಶ್ಲೋಕಗಳ ಪಾರಾಯಣವನ್ನು ಮಾಡೋಣ. ಆದ್ದರಿಂದ ದಯಮಾಡಿ ಮನೆಗಳಲ್ಲಿ ಕುಳಿತಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಭಗವದ್ಗೀತೆಯ ಪುಸ್ತಕವನ್ನು ಉದ್ಘಾಟನೆ ಮಾಡಿಕೊಳ್ಳ್ರಿ. ನಾವು ಶ್ಲೋಕಗಳನ್ನು ಹೇಳ್ಕೊಡ್ತಾ ಇದ್ದೇವೆ, ಆ ಶ್ಲೋಕಗಳನ್ನು ಪಠನೆ ಮಾಡಿರಿ. ಸಾಕ್ಷಾತ್ ಜಗತ್ತಿಗೆ ಗುರುವಾದಂಥವನು ಶ್ರೀಕೃಷ್ಣ, ಶ್ರೀ ವೇದವ್ಯಾಸರು, ಪರಶುರಾಮದೇವರು. ಆದ್ದರಿಂದ ಎಲ್ಲವೂ ಗುರುವಿನ ಮುಖಾಂತರ ನಮಗೆ ತಲುಪುತ್ತಾ ಇದೆ ಅಂತ ಅರ್ಥ. ಆದ್ದರಿಂದ ಆರಂಭದಲ್ಲಿ ಗುರುವಿನ ಪ್ರಾರ್ಥನೆಯನ್ನು ಮಾಡ್ತಾ ಈ ಪಾರಾಯಣವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರು ಶ್ರೀಪಾದ ಪಂಕಜೇ. ಶ್ರೀನಿವಾಸನನ್ನು ಬಿಟ್ಟು ಯಾವ ಕಾರ್ಯಗಳೂ ನಡೆಯೋದಿಲ್ಲ. ಮೂಲ ಪ್ರೇರಣೆ ಸ್ರೋತಸ್ಸು ಶ್ರೀನಿವಾಸ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಹ್ಯಾನಂದನಿಲಯಾಲಯೇ. ಆ ಶ್ರೀನಿವಾಸ ದೇವರಲ್ಲಿ ನಮ್ಮ ಮನಸ್ಸಿನ ಅಭೀಷ್ಟಗಳನ್ನು ನೆರವೇರಿಸಿಕೊಡು.
ಸಂಸಾರದಲ್ಲಿ ಇರುವಂಥ ನಾವು ನಾನಾ ವಿಧವಾದ ಕ್ಲೇಶಗಳಿಗೆ ಒಳಗಾಗಿದ್ದೇವೆ. ಆದ್ದರಿಂದ ಅದನ್ನು ಪರಿಹರಿಸುವ ಜವಾಬ್ದಾರಿ ನಿನ್ನ ಮೇಲಿದೆ. ನಮಗೇನು ಬೇಕು ಅನ್ನೋದನ್ನು ತಿಳಿಸುವ ಪರಿಯೇ ಸಂಕಲ್ಪ. ಆ ಸಂಕಲ್ಪವನ್ನು ಮಾಡಿ ಶ್ರೀನಿವಾಸನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಅಷ್ಟಾದಶ ಅಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಶ್ರವಣಂಚ ಕರಿಷ್ಯಾಮಹೇ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಯಚ್ಛೇದಿ ಸಂವೇದ್ಯಂ ಶ್ರೀನಿವಾಸಂ ಭಜೇ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ವೇದವ್ಯಾಸಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ಭಗವಂತನಾದ ಕೃಷ್ಣ ಅರ್ಜುನನಿಗೆ ಎಲ್ಲ ವಿಧವಾದ ಉಪದೇಶಗಳನ್ನು ಮಾಡಿದ್ದಾನೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಿದೆ. ಆ 4 ವರ್ಣಗಳಿಗೆ ಸಂಬಂಧಪಟ್ಟಂತಹ ಕರ್ಮಗಳು ಯಾವ್ಯಾವುದು ಅದನ್ನು ಕೂಡ ಕೃಷ್ಣ ಸ್ಫುಟ ಮಾಡಿ ತಿಳಿಸಿದ್ದಾನೆ. ಆನಂತರ ಕೃಷ್ಣ ಅದೆಲ್ಲವನ್ನು ಹೇಳಿ ಪ್ರತಿಯೊಬ್ಬ ವ್ಯಕ್ತಿಗಳೂ ಕೂಡ ಸ್ವೇ ಸ್ವೇ ಕರ್ಮಣ್ಯಭಿರತ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಕ್ಷಣು ಅಂತ ಮತ್ತೆ ಪುನಃ ಕೃಷ್ಣ ಪ್ರತಿಯೊಬ್ಬ ವ್ಯಕ್ತಿಗಳೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಆಯಾ ಜೀವರುಗಳಿಗೆ ಸಂಬಂಧಪಟ್ಟ ನಿಯತವಾದಂಥ ಏನು ವರ್ಣಗಳು ಪ್ರತಿಯೊಬ್ಬ ಜೀವನಿಗೂ ಇದ್ದೇ ಇದೆ
ಅವರು ತಮ್ಮ ವರ್ಣಗಳಿಗೆ ಸಂಬಂಧಪಟ್ಟಂಥ ಕರ್ಮಗಳನ್ನು ಅದನ್ನು ಮಾಡತಕ್ಕದ್ದು ಅದನ್ನು ತಿಳಿಸಿದ್ರು. ಆನಂತರ ತಮ್ಮ ಕರ್ಮಗಳನ್ನು ಭಗವಂತನ ಆರಾಧನೆ ಅಂತ ಮಾಡಬೇಕು ಅಂತ ತಿಳಿಸಿದ್ರು. ಹೀಗೆ ಮಾಡ್ತಾ ಬಂತು ಅಂದರೆ ಒಬ್ಬ ನರ ಅರ್ಥಾತ್ ಮನುಷ್ಯರು ಉತ್ತಮವಾದ ಭಗವಂತನ ಜ್ಞಾನವನ್ನು ಸಂಪಾದನೆ ಮಾಡಿ ಅಂತಿಮ ಪುರುಷಾರ್ಥ ಅಂತ ಕರೆಸ್ಕೊಂಡ ಮೋಕ್ಷವನ್ನು ನಿಶ್ಚಿತವಾಗಿಯೂ ಪಡೀತಾರೆ. ಆದ್ದರಿಂದ ತಮ್ಮ ತಮ್ಮ ಕರ್ಮಗಳಿಂದಲೇ ಭಗವಂತನನ್ನು ಪೂಜೆ ಮಾಡಿ ಯಾವ ರೀತಿಯಾಗಿ ಅವರು ಉತ್ತಮವಾದ ಲೋಕಗಳನ್ನು ಪಡೀತಾರೆ ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಕೃಷ್ಣ ಯತಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ ಅಂಥೇಳಿ ಇಡೀ ಸಮಗ್ರ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಗಳನ್ನು ಕೊಡುವವನು ಭಗವಂತ. ಪ್ರತಿಯೊಂದು ಅವನಿಂದಲೇ ಜರುಗುವಂಥದ್ದು, ಪ್ರತಿಯೊಂದು ಅವನಿಂದ ಆಗೋದಾದ್ದರಿಂದ ಅವನನ್ನೇ ತಿಳಿದುಕೊಂಡ್ರೆ ಆತ ಅವನು ಮಾತ್ರ ನೀಡಬಹುದಾದಂಥದ್ದು ಮೋಕ್ಷ. ಮೋಕ್ಷಮಿಚ್ಛೇತ್ ಜನಾರ್ದನಾಥ್. ಆದ್ದರಿಂದ ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಂತ ಸಾಕ್ಷಾತ್ ಬ್ರಹ್ಮದೇವರು ಹೇಳ್ತಾರೆ ಈ ಮಾತನ್ನ. ಆದ್ದರಿಂದ ಅಂಥ ಭಗವಂತನ ಬಗ್ಗೆನೇ ಸರಿಯಾದ ತಿಳುವಳಿಕೆಯನ್ನು ಶಾಸ್ತ್ರಗಳ ಮುಖಾಂತರ ಪಡೆದುಕೊಂಡ್ರೆ ಮೋಕ್ಷವನ್ನು ಕೊಡ್ತಾನೆ. ಇದನ್ನೆಲ್ಲವನ್ನೂ ಹೇಳಿದ್ರು. ಭಗವಂತ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಂತಿಲ್ಲ, ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ನಮ್ಮ ಒಳಗೆ ಹೊರಗೆ ಪ್ರತಿಯೊಂದು ಕಡೆಗಳಲ್ಲೂ ಭಗವಂತ ಇದ್ದಾನೆ ನಿಜ. ಮತ್ತು ನಮಗೆ ಬೇಕಾಗಿರೋದೇನು ಅಂತಂದರೆ ನಮಗೆ ಆ ಎಚ್ಚರ ಅನ್ನೋದು ಮಾತ್ರ ಇರೋದೇ ಇಲ್ಲ. ಇದೊಂದು ಪ್ರತಿಯೊಬ್ಬ ವ್ಯಕ್ತಿಗಳದು ಒಂದು ದೊಡ್ಡ ದೌರ್ಭಾಗ್ಯ ಅಂದರೆ ಇದೇನೆ. ಎಲ್ಲ ಕಡೆ ಭಗವಂತ ಇದ್ದಾನೆ ಅಂತ ಎಷ್ಟೋ ಬಾರಿ ಹೇಳಿರ್ತೀವಿ ಎಲ್ಲ ನಿಜ. ಆದರೆ ಅನುಕ್ಷಣದಲ್ಲಿ ಆ ಜ್ಞಾನ ಅನ್ನೋದು ನಮಗೆ ಜಾಗೃತವಾಗಿ ಇರೋದೇ ಇಲ್ಲ. ಏನು ಮಾಡೋದು? ಮತ್ತೆ ದೇವರು ಎಲ್ಲಿದ್ದಾನಪ್ಪ ಅಂತ ಹುಡ್ಕೊಂಡು ಹೋಗ್ತೀವಿ. ದೇವರು ನೋಡ್ತಾ ಇಲ್ಲ, ಕೇಳಿಸ್ಕೊಳ್ತಾ ಇಲ್ಲ, ಯಾಕೆ ನಮ್ಮ ಕಷ್ಟವನ್ನು ಅಂತೀವಿ. ನಮ್ಮ ಒಳಗಡೆನೇ ಇದ್ದಾನೆ, ನೋಡ್ತಾ ಇದ್ದಾನೆ, ಕೇಳಿಸ್ಕೊಳ್ತಾ ಇದ್ದಾನೆ, ಎಲ್ಲ ದೇವರಿಗೆ ಗೊತ್ತಾಗ್ತಾ ಇದೆ. ಆದರೆ ಭಗವಂತ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಫಲಗಳನ್ನು ಕೊಡ್ತಾ ಇದ್ದಾನೆ ಹೊರತು ಆತ ಭಗವಂತ ಯಾವ ಪಕ್ಷಪಾತವನ್ನು ಮಾಡ್ತಿಲ್ಲ. ಅವನು ನಿರ್ಘೃಣಿ ಅಲ್ಲ. ಇದನ್ನೆಲ್ಲ ಕೃಷ್ಣ ಅರ್ಜುನನಿಗೆ ತಿಳಿಸಿ ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್ ಸ್ವಭಾವನೀಯತಂ ಕರ್ಮ ಕುರ್ವನ್ ಆಪ್ನೋತಿ ಕಿಲ್ಬಿಷಂ ಅಂತ ತಿಳಿಸಿದರು. ಶ್ರೇಯಾನ್ ಸ್ವಧರ್ಮೋ ವಿಗುಣಃ ಪರಧರ್ಮಾತ್ ಸ್ವನುಷ್ಠಿತಾತ್. ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ವರ್ಣಗಳನ್ನು ತಿಳಿಸಿದ ನಿಜ. ಆ ವರ್ಣಗಳಲ್ಲಿ ಬಂದಂಥ ವ್ಯಕ್ತಿಗಳು ಅನೇಕ ವಿಧವಾದ ಕರ್ಮಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ. ಆಯಾ ಕರ್ಮಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಪರಿಣತಿಯನ್ನು ಪಡೆದಿರ್ತಾರೆ. ಅಂಥವರು ತಮ್ಮ ತಮ್ಮ ಕರ್ಮಗಳನ್ನು ವಿಶೇಷವಾಗಿ ಅವಲಂಬಿಸಿಕೊಂಡು ಅದನ್ನು ಭಗವದಾರಾಧನಾ ರೂಪವಾಗಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಉತ್ತಮವಾದ ಗತಿಯನ್ನು ಹೊಂದೋದು ಶ್ರೇಯಸ್ಕರ. ಅದನ್ನು ಬಿಟ್ಟು ನಮ್ಮದಲ್ಲದ ಧರ್ಮವನ್ನು ನಾವು ಅನುಸರಣೆ ಮಾಡೋಕ್ಕೆ ಹೋದರೆ, ಉದಾಹರಣೆಗೆ ಬ್ರಾಹ್ಮಣನಾದಂಥವನು ತನಗೆ ಸಂಬಂಧಪಟ್ಟ ಜ್ಞಾನಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನೆಲ್ಲ ಮಾಡ್ಕೊಳ್ತಾ ಇರಬೇಕು. ಅದನ್ನು ಬಿಟ್ಟು ಕ್ಷತ್ರಿಯರು ಯಾವ ರೀತಿಯಲ್ಲಿ ಮತ್ತೊಬ್ಬರಿಗೆ ದೇಹದಂಡನಾದಿಗಳನ್ನು ಮಾಡಿ ಸರಿದಾರಿಗೆ ತಂದು ಧರ್ಮದ ರಕ್ಷಣೆಯನ್ನು ಮಾಡ್ತಾರೋ ಹಾಗೆ ನಾನು ಮಾಡ್ತೀನಿ ಅಂತ ನಾವು ಹೋಗೋದಕ್ಕೆ ಆಗೋಲ್ಲ. ಕಾರಣ ಏನು ಅಂದರೆ ಅಂಥ ದೈಹಿಕವಾದ ಸಾಮರ್ಥ್ಯವೂ ಬೇಕು, ಜೊತೆಗೆ ಮಾನಸಿಕವಾದ ಆ ರೀತಿಯಾದ ದೃಢತೆ ಇರಬೇಕಾಗತ್ತೆ. ಅದಲ್ಲದೆ ಅದು ನಮಗೆ ಹೇಳಿಲ್ಲದೆ ಇದ್ದರಿಂದ, ಅದರಲ್ಲಿ ಹೆಚ್ಚಿನ ಪರಿಣತಿ ಇಲ್ಲದೆ ಇರೋದರಿಂದ, ನಮ್ಮ ರಕ್ತದಲ್ಲೇ ಆ ಗುಣ ಬರದೇ ಇದ್ದದ್ದರಿಂದ ನಾವು ಆ ಕರ್ಮಗಳಲ್ಲಿ ಕೈ ಹಾಕಿದರೆ ನಾವು ಯಶಸ್ಸನ್ನು ಪಡೆಯಲಾರೆವು. ಆದ್ದರಿಂದ ಅದು ಪಾಪಕ್ಕೆ ಕಾರಣವಾಗುತ್ತೆ ಹೊರತು ಅದು ನಮಗೆ ಪುಣ್ಯವನ್ನು ತಂದುಕೊಡೋದಿಲ್ಲ. ನಮ್ಮ ಧರ್ಮವನ್ನು ನಮ್ಮ ಕೈಲಿ ಮಾಡಲಿಕ್ಕಾಗಲ್ಲ, ಎಷ್ಟೋ ಬಾರಿ ಅಂಗವಿಕಲ ಆಗುತ್ತೆ ಅಂದರೆ ಆದರೂ ಪರವಾಗಿಲ್ಲ ಅಂತಲೂ ಕೂಡ ಕೃಷ್ಣ ಅದನ್ನು ಹೇಳಿದ್ದಾನೆ.
ಅದರಿಂದ ತಾಯಂದಿರು ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಆದ್ದರಿಂದ ಮಕ್ಕಳನ್ನು ನೋಡ್ಕೊಳ್ಳೋದಾಗ್ಬೋದು, ಮನೆಯನ್ನು ನೋಡ್ಕೊಳ್ಳೋದಾಗ್ಬೋದು, ಬಂಧುಗಳನ್ನು ವಿಚಾರಿಸ್ಕೊಳ್ಳೋದಾಗ್ಬೋದು. ಸ್ತ್ರೀಯರಲ್ಲಿ ಸಹಜವಾಗಿರತಕ್ಕಂಥ ಒಂದು ಸಹನ ಅನ್ನೋ ಗುಣ ಇರುತ್ತೆ, ಕ್ಷಮಾಗುಣ ಇರುತ್ತೆ, ಸಹನಾ ಗುಣ ಇರುತ್ತೆ. ವಿಶೇಷವಾಗಿ ಎಂಥ ಕಷ್ಟಗಳನ್ನು ಸಹಿಸುವಂಥ ಒಂದು ಗುಣ ಇರುತ್ತೆ. ಆದ್ದರಿಂದ ಇವುಗಳನ್ನು ಹೇಳಿ ಆ ಸ್ತ್ರೀಯರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಅಂತ ಅರ್ಥ ಅಲ್ಲ. ದೇಹದ ರಚನೆ ಏನಿದೆ ಆ ರಚನೆಗೆ ಅನುಗುಣವಾಗಿ ಆ ಪ್ರಕೃತಿಯೇ ಆ ರೀತಿಯಾದ ಒಂದು ಕೆಲವು ಧರ್ಮಗಳನ್ನು ಕೆಲವರಿಗೆ ಕೊಟ್ಟಿರ್ತಾರೆ. ಆದ್ದರಿಂದ ಏನು ಒಂದು ಸಹನಾ ಗುಣ ಅಂತ ಇರುತ್ತೆ ಸ್ತ್ರೀಯರಲ್ಲಿ, ಅಂಥ ಸಹನಾ ಗುಣ ಪುರುಷರಿಗೆ ಬರುವಂಥದ್ದು ಕಷ್ಟ ಇರುತ್ತೆ. ಆದ್ದರಿಂದ ಅವರ ಧರ್ಮಗಳೇನಿದೆ ಆ ಧರ್ಮಗಳನ್ನು ಮತ್ತೊಬ್ಬರು ಮಾಡೋದು ತುಂಬ ಕಷ್ಟ. ಹೀಗೆ ನಮ್ಮ ಧರ್ಮಗಳು ಸ್ವಲ್ಪ ಆಗೋದಿಲ್ಲ ಕಾಲಕ್ಕೆ ತಕ್ಕಂತೆ. ಈ ಕಾಲದ ವೇಗ ಏನಿದೆ, ಈ ವೇಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಬೆಳಗಿನಿಂದ ಸಂಜೆ ತನಕ ಓಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಸ್ವಲ್ಪ ನಮ್ಮ ಗುಣಗಳಲ್ಲಿ, ನಮ್ಮ ಕರ್ಮಗಳಲ್ಲಿ ಸ್ವಲ್ಪ ಲೋಪಗಳಾದರೆ ನಿಜ ಆಗತ್ತೆ. ಹಾಗಾದ ಕೂಡಲೇ ಸಂಪೂರ್ಣವಾಗಿ ಇಷ್ಟು ಲೋಪವಾಗಿದೆ ಆದ್ದರಿಂದ ಸಂಪೂರ್ಣನೇ ಯಾಕೆ ಬಿಡಬಾರ್ದು ಅಂತ ಬಿಡೋದಕ್ಕೆ ಹೋಗಬಾರ್ದು. ಯಾವತ್ತು ಬಿಟ್ಟುಬಿಡ್ತೇವೆ ಆವಾಗ ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ, ಸಂಸ್ಕೃತಿಗಳೇ ನಾಶವಾಗಿ ಹೋಗುತ್ತೆ. ಹಾಗೆ ಮಾಡಬಾರ್ದು. ಯಾವುದೋ ಕಾಲದಲ್ಲಿ ಅದಕ್ಕೆ ಅನುಕೂಲತೆಗಳು ಒದಗಿಲ್ಲದೆ ಇರ್ಬೋದು, ಅದನ್ನು ಸ್ವಲ್ಪ ಕಡಿಮೆ ಮಾಡಿರ್ಬೋದು ನಿಜ. ಮತ್ತೆ ಕಾಲ ಕೂಡಿ ಬಂದು ಅನುಕೂಲತೆಗಳು ನಮ್ಮನ್ನು ಅರಸ್ಕೊಂಡು ಬಂದರೆ, ನಮಗೆ ಸಹಾಯಕವಾದಂಥ ಸನ್ನಿವೇಶ ಸೃಷ್ಟಿಯಾದಾಗ ಮತ್ತೆ ಆ ಧರ್ಮಗಳನ್ನು ಮತ್ತೆ ನಾವು ಅನುಸರಣೆ ಮಾಡಲಿಕ್ಕೆ ಬರುತ್ತೆ. ಪೂರ್ಣವಾಗಿ ಅದು ನಮಗೆ ಸಂಬಂಧ ಇಲ್ಲ ಅಂತ ತ್ಯಾಗ ಮಾಡಿಬಿಡಬಾರ್ದು ಅಂತ ತಿಳಿಸ್ತಾರೆ. ಅಥವಾ ಇನ್ನೊಬ್ಬರ ಧರ್ಮವನ್ನು ನಮಗೆ ಅದು ಹೊಂದಾಣಿಕೆ ಆಗುತ್ತೆ ಅಂಥೇಳಿ ಅದನ್ನು ನಾವು ಬಳಸುವಂತೆಯೂ ಕೂಡ ಇಲ್ಲ ಅಂತ ಕೃಷ್ಣ ಆ ಮಾತನ್ನೆಲ್ಲ ನಮಗೆ ತಿಳಿಸಿದ. ಕುರ್ವನ್ನಾಪ್ನೋತಿ ಕಿಲ್ಬಿಷಂ ಅಂತಂದರು. ಒಂದೊಮ್ಮೆ ಅಂಗವಿಕಲ ಆದರೂ ಸರಿ, ಆದರೂ ಏನಾದರೂ ಪಾಪ ಬಂದ್ಬಿಡುತ್ತೇನಪ್ಪ ಅಂದರೆ, ಇಲ್ಲ ಪಾಪ ಏನೂ ಬರೋದಿಲ್ಲ ಅಂತ ಅಂದರು. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯದೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನ ಅಗ್ನಿರಿವ ಆವೃತಾ ಅಂತ ನಿನ್ನೆ ದಿನ ಇದನ್ನು ಯೋಚನೆ ಮಾಡಿದ್ವಿ. ಆದ್ದರಿಂದ ಬೆಂಕಿ ಬೇಕು ಅಂದರೆ ಸ್ವಲ್ಪ ಅದ್ರ ಜೊತೆಗೆ ಹೊಗೆ ಇರುತ್ತೆ. ಯಾವುದೇ ಕೆಲಸಗಳನ್ನು ಮಾಡುವಂಥ ಸಂದರ್ಭದಲ್ಲೂ ಅದರಲ್ಲಿ ಕೆಲವು ದೋಷಗಳು ಸಹಜವಾಗಿ ಇರ್ತವೆ. ಹಾಗಾಗಿ ಆ ಕರ್ಮವನ್ನೇ ತ್ಯಾಗ ಮಾಡುವಂಥದ್ದಲ್ಲ. ಸಹಜಂ ಕರ್ಮ ಕೌಂತೆಯ ಸದೋಷಮಪಿ ನತ್ಯದೇತ್ ಸರ್ವಾರಂಭಾ ಹಿ ದೋಷೇಣ ಧೂಮೇನಾಗ್ನಿರಿವಾದೃತಾ. ಇದನ್ನು ಕೂಡ ನಿನ್ನೆ ದಿನ ವಿಚಾರವನ್ನು ಮಾಡಿದ್ದೇವೆ. ಮಾಡಿ ಇನ್ನು ಕೆಲವು ವಿಶೇಷವಾದ ಅಂಶಗಳನ್ನು ನಾವು ತಿಳ್ಕೊಳ್ಬೇಕಾಗತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು, ಅವರಿಗೆ ಸಹಜವಾದ ಕರ್ಮಗಳು ಯಾವುದು ಇದೆಲ್ಲವನ್ನು ಕೂಡ ಹೇಳಿದರು. ಹಾಗಾದರೆ ಪರಧರ್ಮವನ್ನು ಮಾಡಬಾರದು ಅಂತ ಹೇಳಿದ್ದು ನಿಜಾನೇ. ಆದರೆ ಕಾಲಕ್ಕೆ ಅನುಗುಣವಾಗಿ ನಾವು ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇವತ್ತು ಇಂಥ ವ್ಯಕ್ತಿಗಳು ಇಂಥದ್ದೇ ಕರ್ಮ ಮಾಡಬೇಕು ಅಂತ ಯಾರೂ ಕೂಡ ನಿಯಮನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಜೀವನ ಅನ್ನೋದು ಒಂದು ದೊಡ್ಡ ಪೆಡಂಭೂತವಾಗಿ ಪ್ರತಿಯೊಬ್ಬ ವ್ಯಕ್ತಿಗಳ ಮುಂದೆ ನಿಂತ್ಕೊಂಡಿರುತ್ತೆ. ಆ ಜೀವನವನ್ನು ನಿರ್ವಹಣೆ ಮಾಡಬೇಕಾದ್ರೆ ನಾವು ಕರ್ಮಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ನಮಗೆ ಸಹಜವಾದ ಕರ್ಮಗಳಿದು ಅಂಥೇಳಿ ನಾವು ಆಯ್ಕೆಯನ್ನು ಮಾಡಿಕೊಂಡಾಗ ಆ ಕರ್ಮಗಳಿಂದ ಜೀವನದ ನಿರ್ವಹಣೆ ಮಾಡೋದೇ ದುಸ್ತರವಾದ ಪ್ರಸಂಗಗಳು ನಿಶ್ಚಿತವಾಗಲು ಅನೇಕ ಕಡೆ ಇದು ಕಂಡು ಬಂದಿದೆ. ಆದ್ದರಿಂದ ನಮ್ಮ ಕರ್ಮಗಳನ್ನು ತ್ಯಾಗ ಮಾಡಿ ಮತ್ತೊಬ್ಬರ ಕರ್ಮಗಳನ್ನು ನಾವು ಅನುಸರಣೆ ಮಾಡೋದು ಅನಿವಾರ್ಯವಾಗಿ ಹೋಗಿದೆ. ಈಗ ಹಾಗೆ ಅನಿವಾರ್ಯವಾಗಿದೆ. ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಇದನ್ನು ಹಿಂದೆಯೂ ಕೂಡ ಯೋಚನೆ ಮಾಡಿದ್ದಾರೆ. ಆದ್ದರಿಂದ ಬ್ರಾಹ್ಮಣರಿಗೆ ಸ್ವಾಭಾವಿಕವಾದ
ಗುಣಗಳು ಅಂತ ಏನು ಹೇಳಿದ್ರು, ಆ ಗುಣಗಳು ಬ್ರಾಹ್ಮಣರಿಗಿಂತ ಕ್ಷತ್ರಿಯರಲ್ಲಿ ಇರಬಾರದು ಅಂತಿಲ್ಲ, ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಅಲ್ಲೂ ಕೂಡ ಇರುತ್ತೆ. ಇನ್ನು ಕೆಲವು ಕ್ಷತ್ರಿಯಗಳಲ್ಲಿ ಬ್ರಾಹ್ಮಣರಲ್ಲಿದ್ದಂಥ ತಪಸ್ಸು, ಶೌಚ, ಶಾಂತಿ ಇತ್ಯಾದಿಗಳು ಏನು ಹೇಳಿದ್ವಿ ನಾವು, ಇದು ಬ್ರಾಹ್ಮಣರಿಗಿಂತ ಹೆಚ್ಚಿದ್ದನ್ನು ನಾವು ಚರಿತ್ರೆಗಳಲ್ಲಿ ಉಲ್ಲೇಖವಾಗಿದೆ, ಪುರಾಣಗಳಲ್ಲಿ ಉಲ್ಲೇಖವಾಗಿದೆ, ಕೇಳ್ತೇವೆ. ಕಾರ್ತವೀರ್ಯಾರ್ಜುನ ರಾಜ ಇದ್ದ, ದತ್ತಾತ್ರೇಯ ರೂಪಿಯಾದ ಭಗವಂತನನ್ನು ಆರಾಧನೆ ಮಾಡಿದ. ಅವನಲ್ಲಿ ತಪಸ್ಸು, ಶಮ ದಮ, ತಪಸ್ಸು, ಶೌಚ, ಶಾಂತಿ ಇತ್ಯಾದಿಗಳೆಲ್ಲ ಅತ್ಯಧಿಕವಾಗಿತ್ತು, ಬ್ರಾಹ್ಮಣರಿಗಿಂತ ಜಾಸ್ತಿ ಇತ್ತು. ಆದ್ದರಿಂದ ಅವನು ಕ್ಷತ್ರಿಯ ನಿಜವಾಗಲು. ಆ ಸಂದರ್ಭದಲ್ಲಿ ಅವನನ್ನು ನಾವು ಋಷಿ ಅಂತ ಭಾವಿಸಬೇಕಾಗತ್ತೆ. ಅದಕ್ಕೋಸ್ಕರ ಅವರು ರಾಜರ್ಷಿಗಳು ಅಂತ ಕರೆಸ್ಕೊಳ್ತಾರೆ ಆವಾಗ. ಇನ್ನು ಕ್ಷತ್ರಿಯರಲ್ಲಿ ಇರತಕ್ಕಂಥ ಕೆಲವು ಗುಣಗಳು, ಅದು ಬ್ರಾಹ್ಮಣರಲ್ಲಿ ಕದಾಚಿತ್ ಕೆಲವು ಗುಣಗಳು ಬರುವಂಥ ಸಾಧ್ಯತೆ ಇರುತ್ತೆ. ನಮ್ಮ ಕುಟುಂಬದ ರಕ್ಷಣೆ, ಅನಿವಾರ್ಯವಾದಂಥ ಬೇರೆ ಬೇರೆ ಸ್ಥಳಗಳಲ್ಲಿ ಏಕಾಂಗಿಯಾಗಿ ವಾಸ ಮಾಡುವಂಥ ಸಂದರ್ಭಗಳು ಬಂದಾಗ ನಾವು ಶಿಷ್ಟ ಪರಿಪಾಲನೆ ಮಾಡೋದಾಗಲಿ, ದುಷ್ಟ ನಿಗ್ರಹಕ್ಕೆ ಸ್ವಲ್ಪವಾದರೂ ಪ್ರಯತ್ನ ಪಡೋದಾಗಲಿ, ದಾನ ಕೊಡೋದಾಗಲಿ ಇತ್ಯಾದಿಗಳನ್ನು ಬ್ರಾಹ್ಮಣರು ಕೂಡ ಅಳವಡಿಸ್ಕೊಂಡ್ರೆ ತಪ್ಪಾಗಲಾರದು. ಆದ್ದರಿಂದ ಈ ರೀತಿಯಾಗಿ ವೈಶ್ಯರಿಗೂ ಹಾಗೇ ಅವರು ಕ್ಷತ್ರಿಯರಿಗಿಂತ ಕಡಿಮೆಯಾಗಿ ಶಮದಮಾದಿ ಬ್ರಾಹ್ಮಣ ಗುಣಗಳನ್ನು ಹೊಂದಿರ್ತಾರೆ. ಕೃಷಿ ಮೊದಲಾದವುಗಳಿಂದ ಜೀವನವನ್ನು ನಡೆಸ್ತಾ ಇರ್ತಾರೆ ನಿಜ. ತ್ರೈವರ್ಣಿಕರು ಅವರ ಸೇವೆಯನ್ನು ಮಾಡಿಕೊಂಡು, ವೈಶ್ಯರು ಅವರು ಕೂಡ ಅನೇಕ ಬಾರಿ ಕಿಂಚಿತ್ ಸೇವಾದಿಗಳನ್ನು ಮಾಡೋ ಪ್ರಸಂಗ ಬರುತ್ತೆ, ಅದನ್ನು ಮಾಡಬೇಕಾಗತ್ತೆ. ಕ್ಷತ್ರಿಯರ ಕೆಲವು ಗುಣಗಳಿದೆ, ಅವುಗಳನ್ನು ಅಳವಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಆಯಾ ಕಾಲಕ್ಕೆ ಅನುಗುಣವಾಗಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತವೆ, ಅದು ಸಹಜ ಅಂತ ತಿಳಿಸ್ತಾರೆ ಅದನ್ನ. ಆದ್ದರಿಂದ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಆದ್ದರಿಂದ ತಮ್ಮ ಕರ್ಮಗಳನ್ನು ಮಾಡೋದಕ್ಕೆ ಅನುಕೂಲತೆ ಪೂರ್ಣವಾಗಿ ಭಗವಂತ ಒದಗಿಸಿಕೊಟ್ಟಿದ್ದಾಗ ಅವುಗಳನ್ನು ತ್ಯಾಗ ಮಾಡಿ ಮತ್ತೊಂದು ಧರ್ಮವನ್ನು ಅವಲಂಬಿಸ್ಕೊಳ್ತೇನೆ ಅಂತ ಹೊರಡೋದಿದೆಯಲ್ಲ, ಇದು ತಪ್ಪು. ನಮ್ಮ ಧರ್ಮಗಳನ್ನು ಅನುಸರಿಸಿಕೊಂಡು ಚೆನ್ನಾಗಿ ಜೀವನವನ್ನು ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯವಾದಾಗ ಆವಾಗ ಅವುಗಳ ತ್ಯಾಗ ಅನ್ನೋದು ಸರ್ವತಾ ಸಲ್ಲದು ಅಂತ ಈ ಬಗ್ಗೆನೂ ಕೂಡ ಎಲ್ಲ ಪ್ರಾಚೀನರೇ ಇದರ ಬಗ್ಗೆ ವಿಚಾರವನ್ನೆಲ್ಲ ಮಾಡಿದ್ದಾರೆ. ಸ್ವಾಭಾವಿಕವಾದ ಧರ್ಮಗಳು ಹೇಳಿದ್ರು, ಪರಧರ್ಮಗಳು ಅಂತ ಹೇಳಿದ್ರು. ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳನ್ನು ಮಾಡಿಕೊಳ್ಬೋದು. ಅದನ್ನು ಕೂಡ ಅದನ್ನೆಲ್ಲ ವಿಚಾರವನ್ನು ಮಾಡಿದ್ರು. ಇಷ್ಟು ಮಾಡಿ ಆನಂತರ ಹಾಗಾದರೆ ಕೆಲವು ಸಾಧಾರಣ ಧರ್ಮಗಳು ಅಂತಿರುತ್ತವೆ, ಕೆಲವು ಅಸಾಧಾರಣ ಧರ್ಮಗಳು ಅಂತಿರುತ್ತವೆ. ಆಯಾ ವರ್ಣದವರಿಗೆ ನಾವು ಹೇಳಿದ ಕೆಲವು ಧರ್ಮಗಳು ಅದು ಅಸಾಧಾರಣವಾದ ಧರ್ಮಗಳು, ಇನ್ನು ಕೆಲವು ಸಾಧಾರಣ ಧರ್ಮಗಳು ಅಂತ ವರ್ಗೀಕರಣ ಮಾಡಿಕೊಳ್ಬೇಕು. ಆ ಸಾಧಾರಣ ಧರ್ಮಗಳೇನಿದೆ ಅದನ್ನು ಪ್ರತಿಯೊಬ್ಬರೂ ಕೂಡ ನಾವು ಮಾಡಬಹುದು ಅಂತ ಆ ರೀತಿಯಾಗಿ ಧರ್ಮಗಳಲ್ಲಿ ವಿಂಗಡಣೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ತಮ್ಮ ಧರ್ಮಗಳನ್ನು ಮಾಡಿಕೊಳ್ಬೋದು ಅಂತ ತಿಳಿಸ್ತಾರೆ. ಇನ್ನು ಇದರ ಬಗ್ಗೆ ಅನೇಕ ಶಾಸ್ತ್ರೀಯವಾದ ವಿಚಾರಗಳನ್ನೆಲ್ಲ ತಿಳಿಸ್ಕೊಂಡು ಬರ್ತಾರೆ. ಶ್ರೀಮದ್ ಆಚಾರ್ಯರು ಭಾಷ್ಯ ತಾತ್ಪರ್ಯಗಳಲ್ಲಿ ಆ ವಿಚಾರಗಳನ್ನು ವಿಶೇಷವಾಗಿ ಉಲ್ಲೇಖವನ್ನು ಮಾಡ್ತಾರೆ. ಬಲಾತ್ಕಾರದಿಂದ ಮತ್ತೊಬ್ಬರ ಧನವನ್ನು ಅಪಹಾರ ಮಾಡೋದಿರ್ಬೋದು, ಅವರಿಗೆ ಶಾರೀರಿಕವಾದ ದಂಡನೆಯನ್ನು ಕೊಡೋದಿರ್ಬೋದು, ಕೆಲವರು ಶಿಷ್ಯರಲ್ಲ ಆದರೂ ಅವರಿಗೆ ಶಾಸನ ಮಾಡೋದಿರ್ಬೋದು, ಅವರ ದ್ರವ್ಯವನ್ನು ನಾಶ ಮಾಡೋದಿರ್ಬೋದು. ಇದೆಲ್ಲ ಪ್ರಭುತ್ವದ ಲಕ್ಷಣಗಳು. ಕ್ಷತ್ರಿಯರನ್ನು ಬಿಟ್ಟು ಬೇರೆಯವರು ಯಾರೂ ಕೂಡ ಮಾಡಬಾರದು ಅಂತ ಹೇಳಿದ್ದೀವಿ. ಕ್ಷತ್ರಿಯರು ಪ್ರಯತ್ನಪೂರ್ವಕವಾಗಿ ಇಂಥವುಗಳು ತಮಗೇ ಸಂಬಂಧಪಟ್ಟದ್ದು ಬೇರೆಯವರು ಮಾಡಲಿಕ್ಕೆ ಆಗೋಲ್ಲ ಅಂತಿರುತ್ತೆ, ಅಂಥವುಗಳನ್ನು ಅವರು ನಿರ್ವಾಹವನ್ನು ಮಾಡಲೇಬೇಕು ಅಂತ ತಿಳಿಸ್ತಾರೆ. ಹಾಗಾದರೆ ಶಿಕ್ಷೆಯನ್ನು ಕೊಡಬಾರ್ದು ಅಂದರೆ ಬ್ರಾಹ್ಮಣರಾದಂಥವರು ನಾವು ಅಧ್ಯಾಪನಾದಿಗಳನ್ನು ಮಾಡಬೇಕೋ ಬೇಡೋ? ಮಾಡಬೇಕು. ಅಧ್ಯಾಪನವನ್ನು ಮಾಡೋ ಕಾಲದಲ್ಲಿ ಶಿಷ್ಯರು ಏನಾದರೂ ಓದಲೇ ಇಲ್ಲ. ಈಗ
ಓದದೇ ಇದ್ದರೆ ನಾವು ಅವರಿಗೆ ದಂಡನೆಯನ್ನು ಕೊಡಬೇಕಾ ಬೇಡವಾ ಅಂತ ಕೇಳಿದ್ರೆ, ಶಿಷ್ಯರಿಗೆ ನಾವು ದಂಡನೆಯನ್ನು ಕೊಡೋದು ಅವನ ಉನ್ನತಿಯ ದೃಷ್ಟಿಯಿಂದ ದಂಡನೆಯನ್ನು ಕೊಡೋದು. ಆದ್ದರಿಂದ ನಾವು ಕೊಡುವ ದಂಡನೆ ಇದೆಯಲ್ಲ, ಅವರ ಶಿಕ್ಷಣಕ್ಕೆ ಪೂರಕವಾಗಿ, ಅವರ ಅಭಿವೃದ್ಧಿಗೆ ಪೂರಕವಾಗಿರುವಷ್ಟು ಮಾತ್ರ ದಂಡನೆಯನ್ನು ಕೊಡಬೇಕೇ ಹೊರತು, ತಪ್ಪು ಮಾಡಿದ ವ್ಯಕ್ತಿಗೆ ಯಾವ ರೀತಿ ದಂಡನೆಯನ್ನು ಕೊಡ್ತೀವಲ್ಲ ಆ ರೀತಿಯ ದಂಡನೆ ಇಲ್ಲಿ ಸಲ್ಲದು ಅಂತ ತಿಳಿಸ್ತಾರೆ. ಆದ್ದರಿಂದ ಶಿಷ್ಯರಿಗೆ ದಂಡನೆಯನ್ನು ಕೊಡಬೇಕಾದ್ರೆ ಅವರ ಶರೀರಕ್ಕೆ ಯಾವುದೇ ರೀತಿಯಾದ ಹಾನಿ ಆಗದೇ ಇದ್ದಂತೆ ಸ್ವಲ್ಪ ದೇಹ ದಂಡನೆಯನ್ನು ಅವರಿಗೆ ಕೊಡ್ಬೋದು. ಸ್ವತಃ ನಮ್ಮನ್ನು ಅರಸ್ಕೊಂಡು ಬಂದಿರ್ತಾರೆ, ಅವರು ಶಿಷ್ಯರೇ. ನಮ್ಮ ತಮ್ಮಂದಿರಿರ್ತಾರೆ, ಅವರು ಶಿಷ್ಯರೇ. ಮಕ್ಕಳಿರ್ತಾರೆ, ಶಿಷ್ಯರು. ಆದ್ದರಿಂದ ಇವರೆಲ್ಲ ಸ್ವಲ್ಪ ಸ್ವಲ್ಪ ಮಟ್ಟಿನ ದಂಡನಕ್ಕೆ ಅವರು ಅರ್ಹರಾಗ್ತಾರೆ ಅಂತ ಇಟ್ಕೊಳ್ಬೇಕು. ಇನ್ನು ಶಾಸನ ಮಾಡಬೇಕು, ಕೆಲವು ಸರಿ ಅನಿವಾರ್ಯ ಆಗೋಗುತ್ತೆ. ಆ ಸಂದರ್ಭದಲ್ಲಿ ಅವ್ರ ಬಗ್ಗೆ ಶಾಸನವನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲ, ಗುರುಗಳೇ ತಪ್ಪು ಮಾಡಿಬಿಟ್ರೆ ಏನು ಮಾಡೋದು ಅಂತ ಈ ವಿಚಾರನೂ ಎಲ್ಲ ಮಾಡಿದ್ದಾರೆ ಶಾಸ್ತ್ರಗಳಲ್ಲಿ. ಗುರುಗಳು ತಪ್ಪು ಮಾಡೋದನ್ನು ಈ ಕಾಲದಲ್ಲಿ ಪ್ರತಿನಿತ್ಯ ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಆದ್ದರಿಂದ ಯಾವ ಗುರುಗಳು ಅದನ್ನು ವಿಚಾರ ಮಾಡಿಕೊಳ್ಬೇಕು. ಧಾರ್ಮಿಕವಾದ ಗುರುಗಳೋ, ಲೌಕಿಕವಾಗಿ ಇನ್ಯಾವುದೋ ಗುರುಗಳೋ, ಇದೆಲ್ಲವನ್ನು ವಿಚಾರ ಮಾಡಿಕೊಳ್ಳ್ರಿ. ಒಂದೊಮ್ಮೆ ಕ್ಷೇತ್ರದಲ್ಲೇ ಇದ್ದು ಅಪ್ಪಟ ಧಾರ್ಮಿಕರಾದ ಗುರುಗಳೇ ಒಂದೊಮ್ಮೆ ಏನಾದರೂ ಹುಚ್ಚುಗಿಚ್ಚಿ ಹಿಡಿದು ಅವರಿಗೆ ತಪ್ಪುಗಳನ್ನು ಮಾರಕ್ಕೆ ಶುರು ಮಾಡಿದ್ರೆ ಏನು ಮಾಡಬೇಕು ಅವರಿಗೆ ಅಂದರೆ, ಅವ್ರನ್ನ ಕಟ್ಟಿ ಹಾಕೋದು ಇತ್ಯಾದಿಗಳನ್ನು ಮಾಡ್ಬೋದು ಅಷ್ಟೇ ಹೊರತು, ಆದರೆ ದೇಹದಂಡನೆಯನ್ನು ಗುರುಗಳಾದವರಿಗೆ ಮಾಡುವಂತೆ ಇಲ್ಲ, ಸರ್ವತಾ ಮಾಡಬಾರದು ಅಂತಂತಾರೆ. ಅಥವಾ ಇನ್ನಿತರರು ಕೆಲವು ಪಾಪ ಕಾರ್ಯಗಳನ್ನು ಮಾಡೋದು ಕಂಡು ಬಂತು ಅಂದರೆ, ಆಯಾ ದೇಶಕಾಲಕ್ಕೆ ಅನುಗುಣವಾಗಿ ಯಥಾಶಕ್ತಿ ಅವುಗಳನ್ನು ನಿವಾರಣೆ ಮಾಡುವ ಉಪಾಯಗಳನ್ನು ಹುಡುಕಬೇಕು. ವಿಶೇಷವಾಗಿ ದೇಹದಂಡನೆಗಳನ್ನು, ಅವಮಾನಾದಿಗಳನ್ನು ಮಾಡುವಂತೆ ಇಲ್ಲ ಅಂತ ತಿಳಿಸ್ತಾರೆ. ಅಶ್ವತ್ಥಾಮಾಚಾರ್ಯರಿಗೆ ದ್ರೌಪದಿ ದೇವಿ ರಕ್ಷಣೆಯನ್ನು ಕೊಟ್ಟುಬಿಟ್ಲು. ಪಂಚ ಉಪಪಾಂಡವರನ್ನು ಸಂಹಾರ ಮಾಡಿದ್ದ ಅಶ್ವತ್ಥಾಮಾಚಾರ್ಯರು ಬಂದಾಗ ನಮಸ್ಕಾರವನ್ನು ಮಾಡಿ, ಗುರುಗಳ ಒಂದು ರೂಪವನ್ನು ನಾನು ಇವರಲ್ಲಿ ಕಾಣ್ತಾ ಇದ್ದೇನೆ, ಆದ್ದರಿಂದ ಇವರಿಗೆ ವದಾದಿಗಳನ್ನು ಮಾಡಬೇಡ್ರಿ, ತ್ಯಾಗ ಮಾಡಿಬಿಡಿ ಇವ್ರನ್ನ ಅಂಥೇಳಿ ಅವರನ್ನು ತ್ಯಾಗ ಮಾಡೋದಕ್ಕೆ ದ್ರೌಪದಿ ದೇವಿ ಹೇಳ್ತಾಳೆ ಅಂತ ಕೇಳ್ತೀವಿ. ಆದ್ದರಿಂದ ಧಾರ್ಮಿಕವಾದ ವಾತಾವರಣದಲ್ಲಿ, ಧಾರ್ಮಿಕವಾದ ವಿಭಾಗದಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ಹೇಗೆ ಮಾಡಬೇಕು, ಅದರ ಒಂದು ವರ್ಗೀಕರಣ ಬೇರೆ, ಲೌಕಿಕವಾದ ವರ್ಗೀಕರಣ ಅದು ಬೇರೆ. ಆದ್ದರಿಂದ ಅದನ್ನೆಲ್ಲ ತತ್ತತ್ಕಾಲದಲ್ಲಿ ಆಯಾ ವಾತಾವರಣವನ್ನು ನೋಡಿಕೊಂಡು, ಪ್ರದೇಶಗಳನ್ನು ನೋಡಿಕೊಂಡು ನಾವು ಎಲ್ಲ ರೀತಿಯ ತೀರ್ಮಾನವನ್ನು ಹಿರಿಯರ ಅಣತಿಯಂತೆ, ನಾವು ಶಾಸ್ತ್ರವನ್ನು ತಿಳಿದವರ ಅಣತಿಯಂತೆ ತೆಗೆದುಕೊಳ್ಳಬೇಕು. ಯಾಕೆ ಅಂದರೆ ಕಾಲ ತುಂಬ ಬದಲಾವಣೆ, ಅರ್ಥಾತ್ ಕಾಲ ಬದಲಾವಣೆ ಆಗೋದು ಅಂದರೆ ಜನಗಳು ತುಂಬ ಬದಲಾವಣೆ ಆಗ್ತಾ ಇದ್ದಾರೆ, ಜನಗಳ ಜೀವನ ಶೈಲಿ ತುಂಬ ಬದಲಾವಣೆ ಆಗುತ್ತಾ ಇದೆ. ಪ್ರಾಚೀನ ಕಾಲದಲ್ಲಿ ಹೇಳಿದಂಥ ಯಾವ ಅಂಶಗಳು ಈಗ ಕಾಣೋದಿಲ್ಲ. ಆದ್ದರಿಂದ ಇವತ್ತಿನ ಜೀವನದ ಪದ್ಧತಿಯೇ ಅತ್ಯಂತ ವಿಲಕ್ಷಣವಾದ ಪದ್ಧತಿ, ವೇಗವಾಗಿ ಓಡ್ತಾ ಇದೆ. ಆದ್ದರಿಂದ ಈ ಕಾಲವನ್ನು, ಈಗಿನ ವಾತಾವರಣವನ್ನು, ಈಗಿನ ಧಾವಂತವನ್ನು ಇವುಗಳನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಹಿರಿಯರು ಏನು ಹೇಳ್ತಾರೆ ಅದನ್ನು ಕೇಳಿಕೊಂಡು ನಮ್ಮ ಧರ್ಮಗಳನ್ನು ಅನುಸರಣೆ ಮಾಡ್ತಾ, ಪರಧರ್ಮಗಳು ಯಾವುದು ಅಂತ ಅವುಗಳನ್ನು ವಿಚಾರ ಮಾಡಿಕೊಂಡು ನಮ್ಮ ವ್ಯವಹಾರವನ್ನು, ಪ್ರತಿನಿತ್ಯದ ಜೀವನವನ್ನು ನಾವು ನಡೆಸಬೇಕಾಗತ್ತೆ. ಆದ್ದರಿಂದ ಎಲ್ಲ ಪ್ರಾಚೀನ ಕಾಲದಲ್ಲಿ ಹೇಳಿದ ವಿಚಾರಗಳನ್ನೇ ಇವತ್ತಿನ ದಿನ ನಾವು ಇಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟವಾಗ್ತಿದೆ. ಅದಕ್ಕೋಸ್ಕರ ಇದನ್ನು ದೃಷ್ಟಿಯಲ್ಲಿಟ್ಕೊಂಡೇ ಪ್ರಾಚೀನರು ಏನು ಮಾಡಿದ್ರು ಅಂದರೆ ಆಪದ್ಧರ್ಮಗಳು ಅಂತ ಹೇಳಿದ್ರು. ಆಪತ್ಕಾಲದಲ್ಲಿ ಏನೇನು ಮಾಡಬೇಕಾಗತ್ತೆ ಅದನ್ನು ಯೋಚನೆಯನ್ನು ಮಾಡಿದ್ರು. ಈಗ ಒಂದು ದೃಷ್ಟಿಯಲ್ಲಿ ಇದೊಂಥರ ಆಪತ್ತಿನ ಕಾಲ ಅಂತಲೇ ಭಾವನೆಯನ್ನು ಮಾಡಿಕೊಂಡು ಈ ಧರ್ಮಗಳಲ್ಲಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸವನ್ನು ಮಾಡಬೇಕಾಗತ್ತೆ ಅಂತ ತಿಳಿಸ್ತಾರೆ. ಅದು ಆಪತ್ಕಾಲದಲ್ಲಿ ಬ್ರಾಹ್ಮಣರಾದಂಥವರು ಕ್ಷತ್ರಿಯ ಧರ್ಮಗಳನ್ನು ಅನುಸರಣೆ ಮಾಡ್ಬೋದು.
ಅದರಿಂದಲೂ ಕೂಡ ಉಪಜೀವನ ಆಯಿತೋ ಇಲ್ಲೋ, ಆಗಲಿಲ್ಲ ಅಂತ ಇಟ್ಕೊಳ್ಳಿ. ವೈಶ್ಯರ ಧರ್ಮಗಳನ್ನು ಅನುಸರಣೆ ಮಾಡ್ಬೋದು. ವ್ಯಾಪಾರ ಬ್ರಾಹ್ಮಣರು ಮಾಡ್ಬೋದೋ ಇಲ್ಲೋ, ಮಾಡ್ಬೋದು. ಕೃಷಿ ಇವುಗಳನ್ನು ಮಾಡಬೇಕೋ ಇಲ್ಲೋ, ಮಾಡ್ಬೋದು. ಯಾಕೆ? ಉಪಜೀವನವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ, ಜೀವನನೇ ನಡೆಸೋಕ್ಕಾಗ್ತಿಲ್ಲ, ಮಾಡ್ಬೋದು. ಆದರೆ ನೀಚ ವೃತ್ತಿ ಇತ್ಯಾದಿಗಳನ್ನು, ಅತ್ಯಂತ ನೀಚ ಜನಗಳ ಸೇವೆಯನ್ನು ಮಾಡಿಕೊಂಡು ಜೀವನವನ್ನು ಯಾಪನೆ ಮಾಡೋದು ಅದು ತಪ್ಪು ಅಂತ ನಿಷೇಧವನ್ನು ಮಾಡ್ತಾರೆ. ಇನ್ನು ಕ್ಷತ್ರಿಯರಾದಂಥವರು ಕೂಡ ಆಪತ್ಕಾಲದಲ್ಲಿ ಕೆಲವು ಬ್ರಾಹ್ಮಣರ ಧರ್ಮಗಳನ್ನು ಅನುಸರಣೆಯನ್ನು ಮಾಡ್ಬೋದು. ಅದು ಸಾಧ್ಯ ಆಗಲಿಲ್ಲ ಅಂದರೆ ಅವರು ವೈಶ್ಯರ ಧರ್ಮಗಳನ್ನು ಅನುಸರಣೆ ಮಾಡ್ತಾರೆ. ಇಲ್ಲ, ಶೂದ್ರರಿಗೆ ಹೇಳಿದಂಥ ವರ್ಣಧರ್ಮ ಅಂತೇನಿದೆ ಅವುಗಳನ್ನು ವಿಶೇಷವಾಗಿ ಅವರು ಅನುಸರಣೆಯನ್ನು ಮಾಡೋಲ್ಲ. ಆದರೆ ವೈಶ್ಯರ ಧರ್ಮಗಳನ್ನು ಕೂಡ ಸ್ವಲ್ಪ ಅನುಸರಣೆಯನ್ನು ಮಾಡಬಹುದು ಅಂತ ತಿಳಿಸ್ತಾರೆ. ಹೀಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಇರತಕ್ಕಂಥ ಏನು ಸಹಜವಾದ ಕರ್ಮಗಳನ್ನು ಹೇಳಿದ್ರು, ಅದನ್ನೇ ಧರ್ಮಗಳು ಅಂತ ಹೇಳಿದ್ರು, ಅವುಗಳನ್ನು ಆಯಾ ಕಾಲಕ್ಕೆ ಮಾರ್ಪಾಟನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ತಮ್ಮ ಜೀವನದ ನಿರ್ವಹಣೆಯೇ ಕಷ್ಟವಾದಾಗ ಸ್ವಲ್ಪ ಮಟ್ಟಿನ ಸಡಿಲತೆಯನ್ನು ಅವುಗಳಲ್ಲಿ ಕಾಣಬಹುದು ಅಂತ ತಿಳಿಸ್ತಾರೆ. ಆದ್ದರಿಂದ ಇದೆಲ್ಲ ಭಗವಂತ ಕೃಷ್ಣ ಅರ್ಜುನನನ್ನು ನೆಪ ಮಾಡಿಕೊಂಡು ನಮಗೆ ತಿಳಿಸ್ತಾ ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು ಎಲ್ಲವನ್ನ ಹೇಳ್ಕೊಂಡು ಬರ್ತಾ ಇದ್ದಾನೆ. ಆನಂತರ ಕೃಷ್ಣ ಹೇಳ್ತಾ ಇದ್ದಾನೆ, ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ. ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ. ಮೋಕ್ಷವನ್ನು ಪಡೀಬೇಕು ಅಂತಲೇ ಯಾರಿಗಾದರೂ ಅಪೇಕ್ಷೆ ಇದ್ದರೆ ಅಂಥ ವ್ಯಕ್ತಿಗಳು ಅವರು ಅಸಕ್ತ ಬುದ್ಧಿ ಸರ್ವತ್ರ, ಯಾವುದೇ ವಿಚಾರದಲ್ಲೂ ಕೂಡ ವಿಶೇಷವಾದಂಥ ಆಸಕ್ತಿಯನ್ನು, ಸಂಘವನ್ನು ಆ ಪದಾರ್ಥಗಳಲ್ಲಿ ಬೆಳೆಸ್ಕೊಳ್ಬಾರದು. ಮನಸ್ಸನ್ನು ಸ್ವಲ್ಪ ಗೆಲ್ಲಬೇಕು. ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ. ಎಲ್ಲ ವೈಷಯಿಕ ಪದಾರ್ಥಗಳಲ್ಲಿ ತನ್ನ ಆಸೆಯನ್ನು ಕಡಿಮೆ ಮಾಡಿಕೊಳ್ಬೇಕು. ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನಾಧಿಗಚ್ಚತಿ ಅಂತಂದರು. ಆವಾಗ ಈ ರೀತಿಯಾಗಿ ಯಾರಾದರೂ ಮಾಡಿದ್ರೆ ಆಗ ಅವನೇನು ಮಾಡ್ತಾನೆ ಅಂದರೆ ಅವನು ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡೆಯೋದಕ್ಕೆ ಆಗತ್ತೆ. ತನ್ನ ಪ್ರಾರಬ್ಧ ಕರ್ಮಗಳನ್ನು ಮಾತ್ರ ಅನುಭವಿಸ್ಕೊಳ್ತಾನೆ ಅವನು. ಉಳಿದಂಥ ಎಲ್ಲ ವಿಧವಾದ ಸಂಚಿತವಾದ ಕರ್ಮಗಳನ್ನು ಕೂಡ ನಾಶ ಮಾಡಿಕೊಳ್ತಾನೆ. ಯಾಕೆ ಅಂದರೆ ಭಗವಂತನ ಅಪರೋಕ್ಷ ಜ್ಞಾನವನ್ನು ಆತ ಪಡೆದುಕೊಳ್ಳೋದ್ರಿಂದ ಅಂಥೇಳಿ ಅಸಕ್ತ ಬುದ್ಧಿ ಸರ್ವತ್ರ ಜಿತಾತ್ಮ ವಿಗತ ಸ್ಪೃಹ ನೈಷ್ಕರ್ಮ್ಯ ಸಿದ್ಧಿಂ ಪರಮಾಂ ಸನ್ಯಾಸೇನ ಅಧಿಗಚ್ಚತಿ ಅಂತ ಕೃಷ್ಣ. ನೈಷ್ಕರ್ಮ್ಯ ಸಿದ್ಧಿ ಅಂದರೆ ಏನಪ್ಪ ಅಂದರೆ ನೈಷ್ಕರ್ಮ್ಯದ ಫಲ, ಯೋಗದ ಸಿದ್ಧಿ. ಆ ಯೋಗದ ಸಿದ್ಧಿ ಅದು ಯಾವುದು ಅಂತಂದರೆ ಆ ಯೋಗದ ನೈಷ್ಕರ್ಮ್ಯ ಅಂತಂದ್ರೇನು? ಮೋಕ್ಷ. ಮೋಕ್ಷಕ್ಕೆ ಬೇಕಾಗಿರತಕ್ಕಂಥ ಒಂದು ಸಿದ್ಧಿ. ಮೋಕ್ಷವನ್ನು ಪಡೆಯೋದಕ್ಕೆ ಬೇಕಾದ ಕರ್ಮ ಇದೆಯಲ್ಲ, ಆ ಕರ್ಮ, ಅಂಥ ಒಂದು ಕರ್ಮವನ್ನು ಆತ ಅಳವಡಿಸ್ಕೊಂಡು ಬಿಡ್ತಾನೆ ಕಡೆಗೆ. ಯಾವಾಗ ಈ ಜಗತ್ತಿನಲ್ಲಿ ಸ್ವಲ್ಪ ಆಸಕ್ತನಾಗಿ ಎಲ್ಲ ಕಡೆಗೆ ಸಂಘವನ್ನು ತೊರೆದುಕೊಂಡು ಭಗವಂತನಲ್ಲಿ ಮನಸ್ಸಿಡ್ತಾನೆ, ಆವಾಗ ವಿಶೇಷವಾಗಿ ಭಗವಂತನ ಅಪರೋಕ್ಷ ಜ್ಞಾನಕ್ಕೆ, ಮೋಕ್ಷಕ್ಕೆ ಸಾಧನವಾದ ಕರ್ಮದಲ್ಲಿ ತನ್ನನ್ನು ತೊಡಗಿಸ್ಕೊಳ್ತಾನೆ. ಅನಂತರದಲ್ಲಿ ಆ ಜ್ಞಾನವನ್ನು ಕೂಡ ಪಡ್ಕೊಳ್ತಾನೆ ಅಂತ ಇಟ್ಕೊಳ್ಬೇಕು. ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೆ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾಪರ. ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ಜ್ಞಾನದ ಪರಿನಿಷ್ಠಿತವಾದ ಜ್ಞಾನ ಅಂತ ಕರಿತೀವಿ ನಾವು. ಮೋಕ್ಷಕ್ಕೆ ಉಪಯೋಗಿಯಾಗಿದ್ದ್ಯಾವುದು? ಜ್ಞಾನ, ಅಪರೋಕ್ಷ ಜ್ಞಾನ. ಪರಿನಿಷ್ಠಿತವಾದ ಜ್ಞಾನ ಬೇಕು ಅಂತಂತಾರೆ. ಒಳ್ಳೆ ಹದಾಗಿರತಕ್ಕಂಥ ಪರಿನಿಷ್ಠಿತವಾದ ಭಗವಂತನ ವಿಚಾರದಲ್ಲಿ ಪರಿನಿಷ್ಠಿತವಾದ ಜ್ಞಾನ ಬೇಕು. ಮತ್ತೆ ಅದರಲ್ಲಿ ಸಂಶಯಾದಿಗಳು ಇರೋದಿಲ್ಲ. ಹಾಗೆ ಅಂಥ ಜ್ಞಾನವನ್ನು, ಸಿದ್ಧಿಯನ್ನು ಹೊಂದಿದಂಥವನು ಅವನು ಬ್ರಹ್ಮ, ಸಾಕ್ಷಾತ್ ಭಗವಂತನಾದ ವಿಷ್ಣು,
ಅಪರಬ್ರಹ್ಮ ಅಂತ ಕರೆಸ್ಕೊಂಡಂಥವಳು ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ, ರಮಾದೇವಿ. ಆ ರಮಾದೇವಿಯನ್ನು ಕೂಡ ಆತ ಆರಾಧನೆಯನ್ನು ಮಾಡಿ ಅವಳನ್ನು ಕೂಡ ಹೊಂದುತ್ತಾನೆ. ಅದನ್ನು ಕೂಡ ನೀನು ಬೇಕಾದರೆ ತಿಳಿದುಕೋ, ಹೇಳ್ತೇನೆ. ಕೆಲವು ವ್ಯಕ್ತಿಗಳು ಈ ರೀತಿಯಾಗಿ ಭಗವಂತನನ್ನು ಉಪಾಸನೆ ಮಾಡಿ 11ನೇ ಅಧ್ಯಾಯ ಗೀತೆಯಲ್ಲಿ ನಮಗೆ ಕೃಷ್ಣ ಇದೆಲ್ಲ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಹ ಅಂತ ಅಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದರು. ಆದ್ದರಿಂದ ಯಾರು ಇಬ್ಬರಲ್ಲಿ ಶ್ರೇಷ್ಠರಾದವರು? ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡತಕ್ಕಂಥವರೋ ಅಥವಾ ಸಾಕ್ಷಾತ್ ಭಗವಂತನಾದ ನಾರಾಯಣ ಅವನನ್ನು ಉಪಾಸನೆ ಮಾಡತಕ್ಕಂಥವರು ಶ್ರೇಷ್ಠರೋ? ಇದನ್ನೆಲ್ಲ ಪ್ರಶ್ನೆಯನ್ನು ಕೇಳಿ ಇದಕ್ಕೆಲ್ಲ ಉತ್ತರವನ್ನು ಕೃಷ್ಣ ಅಲ್ಲಿ ಕೊಟ್ಟಿದ್ದ. ಅದೇ ರೀತಿಯಾಗಿ ಈಗ ಪುನಃ ಸಿದ್ಧಿಂ ಪ್ರಾಪ್ತೋ ಯಥಾ ಬ್ರಹ್ಮ ತಥಾಪ್ನೋತಿ ನಿಬೋಧಮೇ ಸಮಾಸೇನೈವ ಕೌಂತೇಯ ನಿಷ್ಠಾ ಜ್ಞಾನಸ್ಯ ಯಾ ಪರಾ ಅಂಥೇಳಿ ಸಂಕ್ಷೇಪವಾಗಿ ನನ್ನಿಂದ ಇದನ್ನೆಲ್ಲ ಹೇಳ್ತೇನೆ ಕೇಳು. ವಿಶೇಷವಾದ ಜ್ಞಾನವನ್ನು ಹೊಂದ, ಪ್ರವೃತ್ತಿಯನ್ನು ಮಾಡಿದ, ಜಗತ್ತಿನಲ್ಲಿ ಪ್ರವೃತ್ತಿಯನ್ನೆಲ್ಲ ಮಾಡಿದ್ದಾನೆ. ಮಾಡಿ ಸಾಕ್ಷಾತ್ ಅಪರಬ್ರಹ್ಮ ಅಂತ ಕರೆಸ್ಕೊಂಡಿರತಕ್ಕಂಥ ಲಕ್ಷ್ಮೀದೇವಿಯನ್ನು ಪಡೆದುಕೊಂಡಿದ್ದಾನೆ, ಹೊಂದಿದ್ದಾನೆ, ಅವಳ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ ಅಂತರ್ಥ. ಅದನ್ನು ಬೇಕಾದರೆ ಸಂಕ್ಷೇಪವಾಗಿ ಹೇಳ್ತೇನೆ ಕೇಳು ನಿನಗೆ ಅಂಥೇಳಿ ಭಗವಂತ ಆ ವಿಚಾರವನ್ನು ಕೂಡ ಸ್ವಲ್ಪ ಹೇಳೋದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದಾನೆ. ಏನು ಹೇಳ್ತಾನೆ ಭಗವಂತ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ 18ನೇ ಅಧ್ಯಾಯದ ಶ್ಲೋಕಗಳ ಪಾರಾಯಣವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಅಥ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಮೋಕ್ಷಸನ್ಯಾಸಯೋಗೋ ನಾಮ ಅಷ್ಟಾದಶೋऽಧ್ಯಾಯಃ. ಸುಖಂ ತ್ವಿದಾನೀಂ ತ್ರಿವಿಧಂ ಶೃಣು ಮೇ ಭರತರ್ಷಭ. ಅಭ್ಯಾಸಾತ್ ರಮತೆ ಯತ್ರ ದುಃಖಾಂತಂ ಚ ನಿಗಚ್ಚತಿ. ಯತ್ತದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ. ತತ್ಸುಖಂ ತಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ವಿಷಯೇಂದ್ರಿಯ ಸಂಯೋಗಾತ್ ಯತ್ತದಗ್ರೇ ಅಮೃತೋಪಮಂ. ಪರಿಣಾಮೇ ವಿಷಮಿವ ತತ್ ಸುಖಂ ರಾಜಸಂ ಸ್ಮೃತಂ. ಯದಗ್ರೇ ಚಾನುಬಂಧೇ ಚ ಸುಖಂ ಮೋಹನಮಾತ್ಮನಃ. ನಿದ್ರಾಲಸ್ಯ ಪ್ರಮಾದೋತ್ಥಂ ತತ್ತಾಮಸಮುದಾಹೃತಂ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಷು ವಾ ಪುನಃ. ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇಭಿಃ ಸ್ಯಾತ್ ತ್ರಿಭಿರ್ಗುಣೈಃ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ. ಕರ್ಮಾಣಿ ಪ್ರವಿಭಕ್ತಾನಿ
सर्वाणि स्वभावप्रभवैर्गुणैः स्वभावप्रभवैर्गुणैः शमोदमस्तपः शौचम् शमोदमस्तपश्शौचम् क्षान्तिरार्जवमेव च क्षान्तिरार्जवमेव च ज्ञानं विज्ञानमास्तिक्यम् ज्ञानं विज्ञानमास्तिक्यम् ब्रह्मकर्म स्वभावजम् ब्रह्मकर्म स्वभावजम् शौर्यं तेजो धृतिर्दाक्ष्यम् शौर्यं तेजो धृतिर्दाक्ष्यम् युद्धे चाप्यपलायनम् युद्धे चाप्यपलायनम् दानम् ईश्वरभावश्च दानम् ईश्वरभावश्च क्षात्रं कर्म स्वभावजम् क्षात्रं कर्म स्वभावजम् कृषिगोरक्षवाणिज्यम् कृषिगोरक्षवाणिज्यम् वैश्यकर्म स्वभावजम् वैश्यकर्म स्वभावजम् परिचर्यात्मकं कर्म परिचर्यात्मकं कर्म शूद्रस्यापि स्वभावजम् शूद्रस्यापि स्वभावजम् स्वे स्वे कर्मण्यभिरतः स्वे स्वे कर्मण्यभिरतः संसिद्धिं लभते नरः संसिद्धिं लभते नरः स्वकर्मनिरतः सिद्धिम् स्वकर्मनिरतः सिद्धिम् यथा विन्दति तच्छृणु यथा विन्दति तच्छृणु यतः प्रवृत्तिर्भूतानां यतः प्रवृत्तिर्भूतानां येन सर्वमिदं ततं येन सर्वमिदं ततं स्वकर्मणा तमभ्यर्च्य स्वकर्मणा तमभ्यर्च्य सिद्धिं विन्दति मानवः सिद्धिं विन्दति मानवः श्रेयान् स्वधर्मो विगुणः श्रेयान् स्वधर्मो विगुणः परधर्मात् स्वनुष्ठितात् परधर्मात् स्वनुष्ठितात् स्वभावनियतं कर्म स्वभावनियतं कर्म कुर्वन्नाप्नोति किल्बिषम् कुर्वन्नाप्नोति किल्बिषम् सहजं कर्म कौन्तेय सहजं कर्म कौन्तेय सदोषमपि न त्यजेत् सदोषमपि न त्यजेत् सर्वारम्भा हि दोषेण सर्वारम्भा हि दोषेण धूमेनाग्निरिवावृता धूमेनाग्निरिवावृता असक्तबुद्धिः सर्वत्र असक्तबुद्धिः सर्वत्र जितात्मा विगतस्पृहः जितात्मा विगतस्पृहः नैष्कर्म्यसिद्धिं परमाम् नैष्कर्म्यसिद्धिं परमां सन्न्यासेनाधिगच्छति सन्न्यासेनाधिगच्छति सिद्धिं प्राप्तो यथा ब्रह्म सिद्धिं प्राप्तो यथा ब्रह्म तथाप्नोति निबोध मे तथाप्नोति निबोध मे समासेनैव कौन्तेय समासेनैव कौन्तेय निष्ठा ज्ञानस्य या परा निष्ठा ज्ञानस्य या परा बुद्ध्या विशुद्धया युक्तः बुद्ध्या विशुद्धया युक्तः धृत्या आत्मानं नियम्य च धृत्या आत्मानं नियम्य च शब्दादीन् विषयान् त्यक्त्वा शब्दादीन् विषयान् त्यक्त्वा रागद्वेषौ व्युदस्य च रागद्वेषौ व्युदस्य च विविक्तसेवी लघ्वाशी विविक्तसेवी लघ्वाशी यतवाक्कायमानसः यतवाक्कायमानसः ध्यानयोगपरो नित्यम् ध्यानयोगपरो नित्यम् वैराग्यं समुपश्रितः वैराग्यं समुपाश्रितः अहङ्कारं बलं दर्पम् अहङ्कारं बलं दर्पं कामं क्रोधं परिग्रहम् कामं क्रोधं परिग्रहं विमुच्य निर्ममः शान्तः विमुच्य निर्ममः शान्तः
ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಭೂಯಾಯ ಕಲ್ಪತೆ ಬ್ರಹ್ಮಭೂತ ಪ್ರಸನ್ನಾತ್ಮ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ನ ಶೋಚತಿ ನ ಕಾಂಕ್ಷತಿ ಸಮಸ್ಸರ್ವೇಷು ಭೂತೇಷು ಸಮಃ ಸರ್ವೇಷು ಭೂತೇಷು ಮದ್ಭಕ್ತಿಂ ಲಭತೆ ಪರಾಂ ಮದ್ಭಕ್ತಿಂ ಲಭತೆ ಪರಾಂ ಭಕ್ತ್ಯಾ ಮಾಂ ಅಭಿಜಾನಾತಿ ಭಕ್ತ್ಯಾ ನಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ಯಾವಾನ್ ಯಶ್ಚಾಸ್ಮಿ ತತ್ವತಃ ತತೋ ಮಾಂ ತತ್ವತೋ ಜ್ಞಾತ್ವಾ ತತೋ ಮಾಂ ತತ್ವತೋ ಜ್ಞಾತ್ವಾ ವಿಶತೆ ತದನಂತರಂ ವಿಶತೆ ತದನಂತರಂ ಸರ್ವಕರ್ಮಾಣ್ಯಪಿ ಸದಾ ಸರ್ವಕರ್ಮಾಣ್ಯಪಿ ಸದಾ ಕುರ್ವಾಣೋ ಮದ್ವ್ಯಪಾಶ್ರಯಃ ಕುರ್ವಾಣೋ ಮದ್ವ್ಯಪಾಶ್ರಯಃ ಮತ್ಪ್ರಸಾದಾತ್ ಅವಾಪ್ನೋತಿ ಮತ್ಪ್ರಸಾದಾತ್ ಅವಾಪ್ನೋತಿ ಶಾಶ್ವತಂ ಪದಮವ್ಯಯಂ ಶಾಶ್ವತಂ ಪದಮವ್ಯಯಂ ಚೇತಸ ಸರ್ವಕರ್ಮಾಣಿ ಚೇತಸಾ ಸರ್ವಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಃ ಮಯಿ ಸನ್ಯಸ್ಯ ಮತ್ಪರಃ ಬುದ್ಧಿಯೋಗಂ ಉಪಾಶ್ರಿತ್ಯ ಬುದ್ಧಿಯೋಗಂ ಉಪಾಶ್ರಿತ್ಯ ಮಚ್ಚಿತ್ತಃ ಸತತಂ ಭವ ಮಚ್ಚಿತ್ತಃ ಸತತಂ ಭವ ಮಚ್ಚಿತ್ತಃ ಸರ್ವದುರ್ಗಾಣಿ ಮಚ್ಚಿತ್ತಃ ಸರ್ವದುರ್ಗಾಣಿ ಮತ್ಪ್ರಸಾದಾತ್ ತರಿಷ್ಯಸಿ ಮತ್ಪ್ರಸಾದಾತ್ ತರಿಷ್ಯಸಿ ಅಥ ಚೇತ್ತ್ವಂ ಅಹಂಕಾರಾತ್ ಅಥ ಚೇತ್ತ್ವಂ ಅಹಂಕಾರಾತ್ ನ ಶ್ರೋಷ್ಯಸಿ ನ ಶೋಷ್ಯಸಿ ವಿನಂಕ್ಷ್ಯಸಿ ವಿನಂಕ್ಷ್ಯಸಿ ಯದಹಂಕಾರಮಾಶ್ರಿತ್ಯ ಯದಹಂಕಾರಮಾಶ್ರಿತ್ಯ ನ ಯೋತ್ಸ್ಯ ಇತಿ ಮನ್ಯಸೆ ನ ಯೋತ್ಸ್ಯ ಇತಿ ಮನ್ಯಸೆ ಮಿಥ್ಯೈಷ ವ್ಯವಸಾಯಸ್ತೆ ಮಿಥ್ಯೇಷ ವ್ಯವಸಾಯಸ್ತೆ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ ಪ್ರಕೃತಿಸ್ತ್ವಾಂ ನಿಯೋಕ್ಷ್ಯತಿ ಸ್ವಭಾವಜೇನ ಕೌಂತೇಯ ಸ್ವಭಾವೇನ ಕೌಂತೆಯ ನಿಬದ್ಧಸ್ವೇನ ಕರ್ಮಣ ನಿಬದ್ಧಸ್ವೇನ ಕರ್ಮಣ ಕರ್ತುಂ ನಿಚ್ಛಸಿ ಯನ್ಮೋಹಾತ್ ಕರ್ತುಂ ನೆಚ್ಛಸಿ ಯನ್ಮೋಹಾತ್ ಕರಿಷ್ಯಸ್ಯವಶೋಪಿ ತತ್ ಕರಿಷ್ಯಸ್ಯ ವಶೋಪಿ ತತ್ ಈಶ್ವರಃ ಸರ್ವಭೂತಾನಾಂ ಈಶ್ವರಃ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯಾ ಯಂತ್ರಾರೂಢಾನಿ ಮಾಯಯಾ ತಮೇವ ಶರಣಂ ಗಚ್ಚ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿಂ ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ ಇತಿ ತೇ ಜ್ಞಾನಮಾಖ್ಯಾತಂ ಇತಿ ತೇ ಜ್ಞಾನಮಾಖ್ಯಾತಂ ಗುಹ್ಯಾತ್ ಗುಹ್ಯತರಂ ಮಯಾ ಗುಹ್ಯಾತ್ ಗುಹ್ಯತರಂ ಮಯಾ ವಿಮೃಶ್ಯೈತದಶೇಷೇಣ ವಿಮೃಶೈತದಶೇಷೇಣ ಯಥೇಚ್ಛಸಿ ತಥಾ ಕುರು ಯಥೇಚ್ಛಸಿ ತಥಾ ಕುರು ಸರ್ವಗುಹ್ಯತಮಂ ಭೂಯಃ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ ತತೋ ವಕ್ಷ್ಯಾಮಿ ತೇ ಹಿತಂ ಮನ್ಮನಾ ಭವ ಮದ್ಭಕ್ತಃ ಮನ್ಮನಾ ಭವ ಮದ್ಭಕ್ತಃ ಮದ್ಯಾಜೀ ಮಾಂ ನಮಸ್ಕುರು ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಸತ್ಯಂತೆ ಮಾಮೇ ವೈಷ್ಯಸಿ ಸತ್ಯಂತೆ ಪ್ರತಿಜಾನೆ ಪ್ರಿಯೋಸಿ ಮೇ ಪ್ರತಿಜಾನೆ ಪ್ರಿಯೋಸಿ ಮೇ ಸರ್ವಧರ್ಮಾನ್ ಪರಿತ್ಯಜ್ಯ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮಾಮೇಕಂ ಶರಣಂ ವ್ರಜ
ಅಹಂ ತ್ವಾ ಸರ್ವಪಾಪೇಭ್ಯಃ ಅಹಂ ತ್ವಾ ಸರ್ವಪಾಪೇಭ್ಯಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಮೋಕ್ಷಯಿಷ್ಯಾಮಿ ಮಾ ಶುಚಃ ಇದಂತೆ ನ ತಪಸ್ಕಾಯ ಇದಂತೆ ನ ತಪಸ್ಕಾಯ ನ ಭಕ್ತಾಯ ಕದಾಚನ ನ ಭಕ್ತಾಯ ಕದಾಚನ ನ ಚಾಶ್ರೂಷವೇ ವಾಚ್ಯಂ ನ ಚಾಶುಶ್ರವೇ ವಾಚ್ಯಂ ನ ಚ ಮಾಂ ಯೋಭ್ಯಸೂಯತಿ ನ ಚ ಮಾಂ ಯೋಭ್ಯಸೂಯತಿ ಯೈಮಂ ಪರಮಂ ಗುಹ್ಯಂ ಯೈಮಂ ಪರಮಂ ಗುಹ್ಯಂ ಮದ್ಭಕ್ತೇಷ್ವಭಿಧಾಸ್ಯತಿ ಮದ್ಭಕ್ತೇಷ್ವಭಿಧಾಸ್ಯತಿ ಭಕ್ತಿಂ ಮಯಿ ಪರಾಂ ಕೃತ್ವಾ ಭಕ್ತಿಂ ಮಯಿ ಪರಾಂ ಕೃತ್ವಾ ಮಾಮೇ ವೈಶ್ಯತ್ಯ ಸಂಶಯಃ ಮಾಮೇ ವೈಶ್ಯತ್ಯ ಸಂಶಯಃ ನ ಚ ತಸ್ಮಾನ್ ಮನುಷ್ಯೇಷು ನ ಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನ ಚ ಮೇ ತಸ್ಮಾತ್ ಭವಿತಾ ನ ಚ ಮೇ ತಸ್ಮಾತ್ ಅನ್ಯಃ ಪ್ರಿಯತರೋ ಭುವಿ ಅನ್ಯ ಪ್ರಿಯತರೋ ಭುವಿ ಅಧ್ಯೇಷ್ಯತೆ ಚ ಯೈಮಂ ಅಧ್ಯೇಷ್ಯತೆ ಚ ಇಮಂ ಧರ್ಮ್ಯಂ ಸಂವಾದಮಾವಯೋಃ ಧರ್ಮಂ ಸಂವಾದಮಾವಯೋಃ ಜ್ಞಾನಯಜ್ಞೇನ ತೇನಾಹಂ ಜ್ಞಾನಯಜ್ಞೇನ ತೇನಾಹಂ ಇಷ್ಟಸ್ಯಾಂ ಇತಿ ಮೇ ಮತಿಃ ಇಷ್ಟಸ್ಯಾಮ್ ಇತಿ ಮೇ ಮತಿಃ ಶ್ರದ್ಧಾವಾನ್ ಅನಸೂಯಶ್ಚ ಶ್ರದ್ಧಾವಾನ್ ಅನಸೂಯಶ್ಚ ಶೃಣುಯಾದಪಿ ಯೋ ನರಃ ಶೃಣುಯಾದಪಿ ಯೋ ನರಃ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಸೋಪಿ ಮುಕ್ತಃ ಶುಭಾನ್ ಲೋಕಾನ್ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಪ್ರಾಪ್ನುಯಾತ್ ಪುಣ್ಯಕರ್ಮಣಾಂ ಕಚ್ಚಿದೇತಃ ಶ್ರುತಂ ಪಾರ್ಥ್ ಕಚ್ಚಿದೇತತ್ ಶ್ರುತಂ ಪಾರ್ಥ ತ್ವಯೈಕಾಗ್ರೇಣ ಚೇತಸಾ ತ್ವಯೈಕಾಗ್ರೇಣ ಚೇತಸಾ ಕಚ್ಚಿದಜ್ಞಾನ ಸಮ್ಮೋಹಃ ಕಚ್ಚಿದಜ್ಞಾನ ಸಮ್ಮೋಹಃ ಪ್ರನಷ್ಟಸ್ತೆ ಧನಂಜಯ. ಪ್ರಣಷ್ಟಸ್ತೆ ಧನಂಜಯ. ಅರ್ಜುನ ಉವಾಚ ಅರ್ಜುನ ಉವಾಚ ನಷ್ಟೋ ಮೋಹಃ ನಷ್ಟೋ ಮೋಹಃ ಸ್ಮೃತಿರ್ಲಬ್ಧಾ ಸ್ಮೃತಿರ್ಲಬ್ಧಾ ತ್ವತ್ಪ್ರಸಾದಾನ್ಮಯಾಚ್ಯುತ ತ್ವತ್ಪ್ರಸಾದಾನ್ಮಯಾಚ್ಯುತ ಸ್ಥಿತೋಸ್ಮಿ ಗತಸಂದೇಹಃ ಸ್ಥಿತೋಸ್ಮಿ ಗತಸಂದೇಹಃ ಕರಿಷ್ಯೇ ವಚನಂ ತವ. ಕರಿಷ್ಯೇ ವಚನಂ ತವ. ಸಂಜಯ ಉವಾಚ ಸಂಜಯ ಉವಾಚ ಇತ್ಯಹಂ ವಾಸುದೇವಸ್ಯ ಇತ್ಯಹಂ ವಾಸುದೇವಸ್ಯ ಪಾರ್ಥಸ್ಯ ಚ ಮಹಾತ್ಮನಃ ಪಾರ್ಥಸ್ಯ ಚ ಮಹಾತ್ಮನಃ ಸಂವಾದಮಿಮಮಶ್ರೌಷಂ ಸಂವಾದಮಿಮಮಶ್ರೌಷಂ ಅದ್ಭುತಂ ರೋಮಹರ್ಷಣಂ ಅದ್ಭುತಂ ರೋಮಹರ್ಷಣಂ ವ್ಯಾಸಪ್ರಸಾದಾತ್ ಶ್ರುತವಾನ್ ವ್ಯಾಸಪ್ರಸಾದಾತ್ ಶ್ರುತವಾನ್ ಏತದ್ಗುಹ್ಯಮಹಂ ಪರಂ ಏತದ್ಗುಹ್ಯಮಹಂ ಪರಂ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಯೋಗಂ ಯೋಗೇಶ್ವರಾತ್ ಕೃಷ್ಣಾತ್ ಸಾಕ್ಷಾತ್ ಕಥಯತ ಸ್ವಯಂ. ಸಾಕ್ಷಾತ್ ಕಥಯತ ಸ್ವಯಂ. ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ರಾಜನ್ ಸಂಸ್ಮೃತ್ಯ ಸಂಸ್ಮೃತ್ಯ ಸಂವಾದಮಿಮಮದ್ಭುತಂ ಸಂವಾದಮಿಮಮದ್ಭುತಂ ಕೇಶವಾರ್ಜುನಯೋಃ ಪುಣ್ಯಂ ಕೇಶವಾರ್ಜುನಯೋಃ ಪುಣ್ಯಂ ಹೃಷ್ಯಾಮಿ ಚ ಮುಹುರ್ಮುಹುಃ ಹೃಷ್ಯಾಮಿ ಚ ಮುಹುರ್ಮುಹುಃ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ತಚ್ಚ ಸಂಸ್ಮೃತ್ಯ ಸಂಸ್ಮೃತ್ಯ ರೂಪಂ ಅತ್ಯದ್ಭುತಂ ಹರೇಃ ರೂಪಂ ಅತ್ಯದ್ಭುತಂ ಹರೇಃ ವಿಸ್ಮಯೋ ಮೇ ಮಹಾನ್ ರಾಜನ್ ವಿಸ್ಮಯೋ ಮೇ ಮಹಾನ್
भगवान् राजन् हृष्यामि च पुनः पुनः हृष्यामि च पुनः पुनः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयोर्भूतिः ध्रुवा नीतिर्मतिर्मम ध्रुवानीतिर्मतिर्मम ॐ तत्सदिति ॐ तत्सदिति श्रीमद्भगवद्गीतासूपनिषत्सु श्रीमद्भगवद्गीतासु उपनिषत्सु ब्रह्मविद्यायां योगशास्त्रे ब्रह्मविद्यायां योगशास्त्रे श्रीकृष्णार्जुनसंवादे श्रीकृष्णार्जुनसंवादे मोक्षसन्न्यासयोगो नाम मोक्षसन्न्यासयोगो नाम अष्टादशोऽध्यायः अष्टादशोऽध्यायः ಪರಿಸಮಾಪ್ತಃ. ಪರಿಸಮಾಪ್ತಃ. ಇಲ್ಲಿಯವರೆಗೆ ಭಗವದ್ಗೀತೆಯ ಶ್ಲೋಕಗಳ ಪಾರಾಯಣವನ್ನು ಯಥಾಶಕ್ತಿ ಯಥಾಮತಿ ನಾವು ಸಲ್ಲಿಸಿದ್ದೇವೆ. ಶ್ಲೋಕಗಳನ್ನು ಹೇಳುವ ಭರದಲ್ಲಿ ಜ್ಞಾತವಾಗಿಯೋ ಅಜ್ಞಾತವಾಗಿಯೋ ನಮ್ಮಿಂದ ದೋಷಗಳಾಗುವುದು ಸಹಜ. ಆದ್ದರಿಂದ ಆ ಎಲ್ಲ ವಿಧವಾದ ದೋಷಗಳನ್ನು ಹೇ ಶ್ರೀನಿವಾಸ, ಹೇ ಕೃಷ್ಣ, ನೀನು ಕ್ಷಮಿಸಬೇಕು ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಸಕಲಂ ಪರಸ್ಮೈ ನಾರಾಯಣಾಯೇತಿ ನಾರಾಯಣಾಯೇತಿ ಸಮರ್ಪಯಾಮಿ. ಸಮರ್ಪಯಾಮಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇಡೀ ಜಗತ್ತಿಗೆ ಮಂಗಳಮಯನಾದ ವ್ಯಕ್ತಿ ಆತ ಶ್ರೀಕೃಷ್ಣ, ಆತನೇ ಶ್ರೀನಿವಾಸ. ಆದ್ದರಿಂದ ಮಂಗಳಮಯನಾದ ಶ್ರೀನಿವಾಸನಲ್ಲಿ ಎಲ್ಲವನ್ನು ಸಮರ್ಪಣೆ ಮಾಡ್ತಾ ಅವನಿಗೂ ಮಂಗಳವನ್ನು ಆಶಂಸನೆಯನ್ನು ಮಾಡಿ ನಮಗೆ ಜೀವನದಲ್ಲಿ ಮಂಗಳವನ್ನು ಕೊಡು ಅಂತ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಶ್ರಿಯಃಕಾಂತಾಯ ಕಲ್ಯಾಣ ನಿಧಯೇ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇ ಅರ್ಥಿನಾಂ ನಿಧಯೇ ಅರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ.